ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಏನು ಇಷ್ಟೊಂದು ಡೆಕೋರೇಷನ್ ಮಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಾಗಿರಬೇಕು. ಯಾಕಂತಂದರೆ ತಮ್ನೇಲಲ್ಲೇ ನೀವು ನೋಡಿರ್ತೀರ. ಇವತ್ತು ಫಂಕ್ಷನ್ ಇದೆ, ಹಾಗಾಗಿ ನಾವು ಇಷ್ಟೊಂದೆಲ್ಲ ಡೆಕೋರೇಟ್ ಮಾಡ್ತಾಯಿದ್ದೀವಿ. ಯಾವ ಫಂಕ್ಷನ್ ಏನು ಅಂತ ನಿಮಗೆ ಹಾಗೆ ತಿಳಿಸ್ತಾ ಇರ್ತೀನಿ ನೋಡಿ. ಇವತ್ತು ಒಂದು ಹುಟ್ಟುಹಬ್ಬ ಕಾರ್ಯಕ್ರಮ ಇತ್ತು. ಆ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ನಾವು ಇಷ್ಟೊಂದೆಲ್ಲ ಡೆಕೋರೇಷನ್ ಮಾಡ್ತಾಯಿದ್ದೀವಿ. ಯಾರು ಹುಟ್ಟುಹಬ್ಬ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ನೀವು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನನ್ನ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಕೂಡ ಮಾಡಿ. ನೋಡಿ, ಇಷ್ಟೊಂದೆಲ್ಲ ನಾನು ಸ್ಕೂಲಲ್ಲಿದ್ದರೂ ಕೂಡ ನನ್ನ ಪುಟಾಣಿಗಳು ನನ್ನ ಜೊತೆನೇ ಇರ್ತಾರೆ, ಮನೆಯಲ್ಲಿ ಬಂದರೂ ಕೂಡ ನನ್ನ ಜೊತೆನೇ ಇರ್ತಾರೆ. ಹಾಗಾಗಿ ಇಲ್ಲಿ ಕೂಡ ಅವರೇ ಇದ್ದಾರೆ ಅಂತ ನೀವು ಅನ್ಕೋಬೋದು. ಯಾಕಂತಂದರೆ ಇವತ್ತು ನಂದು ಒಂದು ಸ್ಟೂಡೆಂಟದು ಹುಟ್ಟುಹಬ್ಬ ಕಾರ್ಯಕ್ರಮ ಇತ್ತು. ಅದಕ್ಕೆ ಅಲ್ಲಿ ಹೋಗಿದ್ವಿ ನಾವೆಲ್ಲರೂ ಸೇರಿ. ಹಾಗಾಗಿ ಅವರು ಕ್ಲಾಸ್ಮೇಟ್ಸ್ ಕೂಡ ಅವ್ರ ಫ್ರೆಂಡ್ಸ್, ಅಂದರೆ ಆ ಹುಡುಗಿಯ ಫ್ರೆಂಡ್ಸ್ ಕೂಡ ಆ ಫಂಕ್ಷನ್ಗೆ ಬಂದಿದ್ದರು. ಹಾಗಾಗಿ ಎಲ್ಲರೂ ಸೇರಿ ನಾವು ಬಲೂನನ್ನು ಊದಿಕೊಂಡು ಡೆಕೋರೇಷನನ್ನು ಮಾಡ್ತಾಯಿದ್ವಿ. ಯಾಕಂದರೆ ಅಂಟಿಸ್ತಾಯಿದ್ವಿ ಅವರಿಗೆ. ಅದು ಬರ್ತಡೇ ಮಾಡೋ ಸ್ಪೇಸಲ್ಲಿ ಅವರಿಗೆ ಮಕ್ಕಳಿಗೆ ನೆಲಗ್ತಾ ಇರಲಿಲ್ಲ, ಅಂದರೆ ಎಟಕ್ತಾ ಇರಲಿಲ್ಲ. ಹಾಗಾಗಿ ನಾನು ಕೂಡ ಅವ್ರ ಜೊತೆ ಸ್ವಲ್ಪ ಎಂಜಾಯ್ಮೆಂಟ್ ಮಾಡ್ಕೊತಾ ಬಲೂನನ್ನು ಅಂಟಿಸ್ಬೇಕಂತ ಅವ್ರ ಜೊತೆ ಕೂಡ್ಕೊಂಡಿದ್ದೆ. ನೋಡಿ, ಇದೇ ಹುಡುಗಿ ಕೂಡ ನನಗೆ ಇವಳು ಸ್ಟೂಡೆಂಟ್ ಕೂಡ ಆಗಬೇಕು, ಹಾಗೆ ನನ್ನ ಅಣ್ಣನ ಮಗಳು ಕೂಡ ಆಗಬೇಕು, ಅಂದರೆ ನನ್ನ ಸೊಸೆ ಅಂತ ಆಗಬೇಕು. ಹಾಗೆ ಅವ್ರ ಮನೆಯಲ್ಲಿ ಕೂಡ ಹೇಳಿದರು, ನನಗೂ ಕೂಡ ಸ್ಟೂಡೆಂಟ್ ಇದೆ, ಹೋಗಬೇಕು ಅಂತ ಅನ್ನಿಸ್ತು. ಹಾಗಾಗಿ ಅವ್ರ ಮನೆಗೆ ಬಂದು ಈ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾಯಿದ್ವಿ. ಮುಂದೆಲ್ಲ ಏನಾಯಿತು, ಹೇಗಾಯಿತು ಅಂತ ನೀವೇ ನೋಡ್ತಾ ಬನ್ನಿ, ಅರ್ಥ ಆಗುತ್ತೆ. ನೋಡಿ, ಬಲೂನನ್ನು ಅಂಟಿಸುವಾಗ ಒಂದು ಊದಿಕೊಂಡು ಮತ್ತೊಂದು ಊದುವಷ್ಟರಲ್ಲಿ ಬಲೂನನ್ನು ಟಪ ಟಪ ಅಂತ ಹೊಡಿತಾನೆ ಇರ್ತಿದ್ದು. ಅಂದರೆ ಸೌಂಡ್ ಬಂದು ಡಮ ಡಮ ಅಂತ ಇರ್ತಿತ್ತು, ಬಾಂಬ್ ಬಿದ್ದರ ಥರ. ಹಾಗಾಗಿ ಮಕ್ಕಳು ಏನು ಸ್ಕೂಲಲ್ಲಿ ಬೈತಾರೆ ಮಿಸ್ಸು, ಇಲ್ಲಿ ಕೂಡ ಬೈತಾರೆ ಅಂತ ಭಯ ಆಗ್ತಿತ್ತು. ಯಾಕಂತಂದರೆ ಟೀಚರ್ಸ್ ಅಂದರೆ ಅವರಿಗೆ ಭಯ ಅಲ್ಲ. ಹಾಗಾಗಿ ಸ್ವಲ್ಪ ಹೆದರಿಕೆ, ಅಂದ್ರೇನು ಏನೋ ತಪ್ಪು ಮಾಡಿದ್ರೆ ಬೈತಾರೆ ಅನ್ನೋ ಥರ ಅವರಿಗೆ ಹೆದರಿಕೆ ಆಗ್ತಿತ್ತು. ಹಾಗಾಗಿ ಇಲ್ಲ, ಪರವಾಗಿಲ್ಲ, ಸ್ಕೂಲಲ್ಲಿದ್ದಾಗ ಟೀಚರ್ ಅಂತ ಇರಲಿ, ಮನೆಯಲ್ಲಿದ್ದಾಗ ಎಲ್ಲ ನಾವು ಫ್ರೆಂಡ್ಸ್ ಕೂಡ, ಸ್ಕೂಲಲ್ಲಿದ್ದಾಗೂ ಕೂಡ ನಾವು ಫ್ರೆಂಡ್ಸ್ ಥರನೇ ಇರ್ತೀವಲ್ಲ. ಹಾಗಾಗಿ ಇಲ್ಲಿ ಕೂಡ ಹಾಗೆ ಇರೋಣ, ಯಾರು ಹೆದರ್ಕೋಬೇಡ್ರಿ, ಎಂಜಾಯ್ಮೆಂಟ್ ಮಾಡೋಣ ಅಂತ ಅವರಿಗೆ ನಾನು ಧೈರ್ಯ ಹೇಳಿದೆ. ಹಾಗಾಗಿ ಅವರು ಕೂಡ ನನ್ನ ಜೊತೆ ಎಂಜಾಯ್ಮೆಂಟ್ ಮಾಡ್ತಾ ಬಲೂನನ್ನು ಅಂಟಿಸ್ತಾಯಿದ್ವಿ. ನೋಡಿ, ಈಗ ಬರ್ತಡೇ ಗರ್ಲ್ಗೆ ಇವಾಗ ರೆಡಿ ಮಾಡಿದ್ವಿ. ಅಂದರೆ ಒಬ್ಬರೊಂದು ಎಲ್ಲನೂ ಕೆಲಸ ಮಾಡ್ತಾಯಿದ್ವಿ. ಅಂದರೆ ಅವಳಿಗೆ ಒಬ್ಬರು ರೆಡಿ ಮಾಡೋದು, ಇನ್ನೊಂದು ಬಲೂನನ್ನು ಅಂಟಿಸೋದು, ಡೆಕೋರೇಟ್ ಮಾಡೋದು. ಹಾಗಾಗಿ ಅವ್ರ ಜೊತೆ ಸೇರಿಕೊಂಡು ನನಗೂ ಸ್ವಲ್ಪ ಎಂಜಾಯ್ಮೆಂಟ್ ಆಗಲಿ, ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನಾನು ಅದರಲ್ಲಿ ಭಾಗಿಯಾಗಿ ಅವ್ರ ಜೊತೆ ಕೈ ಜೋಡಿಸ್ತಾ ಬಲೂನನ್ನು ಅಂಟಿಸ್ತಾಯಿದ್ದೆ. ಒಂದೊಂದು ಬಲೂನ್ ಕೂಡ ಅಂಟ್ತಾನೆ ಇರಲಿಲ್ಲದು. ಅಂದರೆ ನಾನು ಬರೋಕ್ಕಿಂತ ಮುಂಚೆ ಅವರೆಲ್ಲ ಅದಕ್ಕೆ ಬಲೂನ್ಗೆ ಏರ್ ಹಾಕಿಟ್ಟಿದ್ರು. ಏರ್ ಹಾಕಿಟ್ಟ ನಂತರ ಅವರಿಗೆ ಅಂಟಿಸೋಕೆ ಬರದೇ ಇರ್ತಿರ್ಲಿಲ್ಲ. ಹಾಗಾಗಿ ನನ್ನನ್ನು ಮಿಸ್ ನೀವು ಬನ್ನಿ ಅಂಟಿಸ್ಕೊಳ್ಳೋಣ, ಎಲ್ಲರೂ ಸೇರಿ ಜೋಡಿಸ್ಕೊಳ್ಳೋಣ ಅಂತಂದರು. ಹಾಗಾಗಿ ನನಗೂ ಅವ್ರಿಗೂ ಎಂಜಾಯ್ಮೆಂಟ್ ಆಗಲಿ ಅಂತ ಅಂಟಿಸ್ತಾನೇ ಇದ್ದೆ. ನನಗೂ ಎಷ್ಟು ಎಟುಕುತ್ತೆ ಅಷ್ಟೇ ಎತ್ತರದಲ್ಲಿ ಬಲೂನನ್ನು ನಾನು ಅಂಟಿಸ್ತಾಯಿದ್ದೆ. ನನಗೆ ಅವ್ರು ಏನು ಮಾಡ್ತಿದ್ರು ಅಂದರೆ ಕಲರ್ಸ್ ಅಂದರೆ ಒಂದು ಕಲರ್ ಬಿಟ್ಟು ಇನ್ನೊಂದು ಕಲರ್ ಅಂಟಿಸ್ತಾ ಹೋಗಬೇಕಲ್ವ. ಹಾಗಾಗಿ ಅವರು ಬೇರೆ ಬೇರೆ ಕಲರ್ದ ಬಲೂನ್ಗಳನ್ನು ನನ್ನ ಕೈಯಲ್ಲಿ ಕೊಡ್ತಿದ್ರು. ನಾನು ಗಮ್ ಟೇಪ್ ಅಂಟಿಸಿ ಅವರಿಗೆ ಅಂಟಿಸೋಕ್ಕೆ ಹೆಲ್ಪ್ ಮಾಡ್ತಿದ್ದೆ. ನೋಡಿ, ಯಾವ ಥರ ಬಲೂನನ್ನು ಅಂಟಿಸಿ, ಅದು ಏನಾಗ್ತಿತ್ತು ಅಂದರೆ ಗಮ್ಮನ್ನು ಹಾಗೆ ಉದ್ರಿ ಬೀಳ್ತಾಯಿತ್ತು. ಒಂದು ಅಂಟಿಸಿದ ತಕ್ಷಣ ಬೀಳ್ತಾಯಿತ್ತು. ಇಲ್ಲಿ ಏನು ಮಾಡಿದ್ದೀವಿ ಅಂದರೆ ಮಸಾಲೆ ರೈಸ್ ಮಾಡಿದ್ವಿ. ಹುಡುಗಿ ಅಮ್ಮ ಅಂದರೆ ನಮ್ಮ ಅತ್ತಿಗೆ ಆಗಬೇಕು. ಅವರು ಏನು ಮಾಡಿದರು, ಮಸಾಲೆ ರೈಸನ್ನು ರೆಡಿ ಮಾಡ್ತಾಯಿದ್ರು. ಆಮೇಲೆ ಅವರು ನಾವು ರೆಡಿ ಆಗ್ತೀನಿ ಅಂತ ಹೇಳಿ ರೈಸನ್ನು ನೋಡ್ಕೊಳಕ್ಕೆ ಹೇಳಿದರು. ರೈಸನ್ನು ನಾನು ನೋಡಿದೆ. ಸ್ವಲ್ಪ ರೈಸಿಗೆ ಮೇಲೆಲ್ಲ ತರಕಾರಿ ಬಂದು ನಿಂತಿತ್ತಲ್ಲ, ಹಾಗಾಗಿ ಎಲ್ಲನೂ ಮಿಕ್ಸಪ್ ಮಾಡಬೇಕಂತ ನಾನು ರೈಸನ್ನು ಮಿಕ್ಸ್ ಮಾಡ್ತಾಯಿದ್ದೆ. ನೋಡಿ ಯಾವ ಥರ ಆಗಿದ್ದೆ ರೈಸ್ ಅಂತ. ಇಲ್ಲಿ ಏನಾಗಿತ್ತು ಅಂತಂದರೆ ಅಡುಗೆ ಮಾಡಿದರು. ಯಾಕಂತಂದರೆ ಎಲ್ಲ ತನ್ನ ಮಕ್ಕಳ ಕ್ಲಾಸ್ಮೇಟ್ಸ್ ಹುಡುಗಿಯರೆಲ್ಲ ಬಂದಿದ್ರಲ್ಲ. ಹಾಗಾಗಿ ಅವರಿಗೂ ಕೂಡ ಸ್ವಲ್ಪ ಸ್ವೀಟ್ಸ್ ಜೊತೆಗೆ ಮಸಾಲೆ ರೈಸ್ ತಿನ್ನಿಸ್ಬೇಕಂತ
ರೈಸ್ ಕೂಡ ಮಾಡಿದರು. ನಂತರ ನೋಡಿ ಇಲ್ಲಿ ಒಂದು ವಂಡರ್ ಏನಂತ ಅಂದರೆ ಅವ್ರ ಮನೆಯಲ್ಲಿ ಇದೇ ಥರ ಇದೇನು ನೋಡಿದರೆ ನಿಮಗೆ ರಿಯಲ್ ಅಂತ ಅನ್ನಿಸ್ಬೋದು. ನೋಡಿ ಯಾವ ಥರ ಕಾಣಿಸುತ್ತೆ ಅಂತ. ಇದೇನು ಮಿಕ್ಸಿ ಇದೆ, ಫಿಲ್ಟರ್ ವಾಟರ್ ಇದೆ, ಫ್ರಿಜ್ ಇದೆ, ಟಬ್ಬು, ಬಕೆಟು, ಟೀ ಕಪ್ಪು, ಆಮೇಲೆ ಟ್ರೊಸ್ರಿ ಇದೆ, ಆಮೇಲೆ ಪಾತ್ರೆ ಸೆಲ್ಫ್, ಇವೆಲ್ಲ ನಿಮಗೆ ನೋಡೋಕೆ ಏನು ಅನ್ನಿಸ್ತಿರ್ಬೇಕಂದ್ರೆ ದೊಡ್ಡದಾಗಿಯೇ ಕಾಣಿಸ್ತದೆ. ದೊಡ್ಡ ಇರಬೇಕು ಅಂತ ಅನ್ನಿಸ್ತಿರ್ಬೇಕು. ಇಲ್ಲ, ಅವ್ರ ಮಗಳಿಗೆ ಅವರು ತಂದಿರುವಂತಹ ಪ್ಲಾಸ್ಟಿಕ್ ಸಾಮಾನುಗಳಿವು. ಅಂದರೆ ಮಾರ್ಕೆಟಲ್ಲಿ ಸಿಗುತ್ತಲ್ಲ, ಹಾಗಾಗಿ ಅವಳಿಗೆ ಪ್ರತಿಯೊಂದು ಆಟದ ಸಾಮಗ್ರಿಗಳನ್ನ ತಂದು ಅವರು ಶೋ ಥರ ಇಟ್ಟಿದ್ರ ಮೇಲೆ. ಟೀ ಕಪ್ ಆಗಲಿ, ಸ್ಟೋವು, ಗ್ಯಾಸು ಪ್ರತಿಯೊಂದು ಕೂಡ ಇದ್ದು. ನಂತರ ನೋಡಿ ಇವರೆಲ್ಲ ಬರ್ತಡೆಗೆ ಬಂದಿರೋಂಥ ಅಂದರೆ ಅಕ್ಕಪಕ್ಕದ ಮನೆಯವರೆಲ್ಲ ಬರ್ತಡೆ ಅಂತ ಹೇಳಿದರು. ಹಾಗಾಗಿ ಬರ್ತಡೆಗೆ ಬಂದು ಕೂತಿದ್ರು ಅವರು. ನೋಡಿ ಇವಳೇ ಬರ್ತಡೆ ಹುಡುಗಿ. ಇವೆಲ್ಲ ಪುಟಾಣಿಗಳು ಎಷ್ಟು ಚಂದ ಕಾಯ್ಕೊಂಡು ಕುಂತಿದ್ದೇವೆ ನೋಡಿ ಇವು. ಅಂದರೆ ಅವರಿಗೆ ಕೂಡ ಯಾವುದೇ ಮಗುವಿಗೆ ಹ್ಯಾಪಿ ಬರ್ತಡೆ ಅಂತಂದರೆ ತುಂಬಾ ಖುಷಿ ಪಡ್ತಾರೆ. ಎಷ್ಟು ಕ್ಯೂಟ್ ಇದೆ ನೋಡಿ ಇವು ಬೇಬಿಗಳು. ನಂತರ ಅವರು ಕೇಕ್ ತರಿಸಿದ್ರು. ಅದನ್ನು ನನಗೆ ಮಾಡೋಕ್ಕೆ ಹೇಳಿದರು. ಆಮೇಲೆ ರೆಡಿ ಮಾಡಿಕೊಂಡು ಅವಳಿಗೆ ಕೇಕ್ ಇಟ್ಟು, ಆಮೇಲೆ ಕುಂಕುಮ ಹಚ್ಚಿ ಆರತಿ ಮಾಡಿ ಇದೆಲ್ಲ ಥರ ಕೇಕ್ ಕಟ್ ಮಾಡಿಸಿದ್ವಿ. ನೋಡಿ ಅವ್ರು ಡಬಲ್ ಸ್ಟೆಪ್ ಕೇಕನ್ನು ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು. ನೋಡಿ ಎಲ್ಲರೂ ಸೇರಿ ಆಚರಣೆ ಮಾಡಬೇಕಂತ ಸೇರಿದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಕೇಕು ಕೂಡ. ಆಮೇಲೆ ಹುಡುಗಿ ಕೂಡ ರೆಡಿ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದರು. ಇವಾಗ ಮೊಂಬತ್ತಿ ಹಚ್ಚಿ ಅಂದರೆ ಅವ್ರ ಅಮ್ಮ ಹೇಳಿದರು ಕ್ಯಾಂಡಲ್ಗಳನ್ನು ತಂದು ನಾವು ಅಂಟಿಸ್ತೀನಿ. ಅಂದರೆ ಅವಳಿಗೆ 10 ಇಯರ್ ಬರ್ತಡೆ. ಇವಾಗ ಕ್ಯಾಂಡಲ್ಗಳನ್ನು ತಂದು ಆಮೇಲೆ ಹಚ್ಚಿ ಆರಿಸ್ಬೇಕಂತೆ. ನಾವು ಹೇಳಿದ್ವಿ ದೀಪ ಹಚ್ಚಿ ಯಾವಾಗೂ ಕೂಡ ದೀಪವನ್ನು ಆರಿಸಬಾರ್ದು. ನಾವು ಒಂದೇ ಕ್ಯಾಂಡಲ್ ಇದ್ದರೂ ಕೂಡ ಅದು ದೀಪ ಹಚ್ಚಿನೇ ನಾವು ಕೇಕನ್ನು ಕಟ್ ಮಾಡಬೇಕು ಅಂತ ಹೇಳಿದಾಗ ಅವರು ಕ್ಯಾಂಡಲ್ ಕೂಡ ತರಲಿಲ್ಲ. ಯಾಕಂತಂದರೆ ನಾವು ಬರ್ತಡೇ ಯಾರದೇ ಬರ್ತಡೇ ಆಚರಣೆ ಮಾಡಿಕೊಳ್ಳುವಾಗ ಕ್ಯಾಂಡಲ್ ಹಚ್ಚಿ ಊದಿ ಅಂದರೆ ದೀಪವನ್ನು ಶಾಂತ ಮಾಡಿ ಕೇಕನ್ನು ಕಟ್ ಮಾಡಬಾರ್ದು ಯಾರಾದರೂ ಕೂಡ. ಅಂದರೆ ನನ್ನ ಪಾಲಿಸಿ ಕೂಡ ಇದೇ ಥರನೇ. ನನ್ನ ದೀಪ ಆರ್ಸೋಕೆ ಇಷ್ಟ ಆಗಲ್ಲ. ಹಾಗಾಗಿ ದೀಪ ನಮ್ಮ ಜೀವನ ಬೆಳಗಬೇಕೇ ಹೊರತು ಶಾಂತವಾಗಿ ಕತ್ತಲೆ ಆಗಬಾರ್ದಲ್ವ, ಅದಕ್ಕಾಗಿ. ನೋಡಿ ಅದು ಇವಾಗ ಮೊಂಬತ್ತಿಯನ್ನು ಇದು ಮಾಡಿದ್ವಿ, ಅಂಟಿಸಿ ಮಾಡಿದ್ವಿ. ನಂತರ ಇಲ್ಲಿ ಏನಾಗಿತ್ತು ಅಂದರೆ ಅವರು ಸ್ಪ್ರೇ ತೊಗೊಂಡು ಬಂದಿದ್ದರು. ಅದು ಆಟೋಮೆಟಿಕ್ಕಾಗಿ ಸ್ಪ್ರೇ ಆಗ್ತಾ ಇರಲಿಲ್ಲ. ಅದು ಏನು ಮಾಡಿದ್ರು, ಸುಮ್ಮನೆ ಓಪನ್ ಮಾಡಿ ಎಲ್ಲ ಮಕ್ಕಳ ಮೇಲೆ ಮಿಂಚುಗಳನ್ನು ಹಾಕಿದರು. ಅದು ಕೇಕ್ ಮೇಲೆ ಕೂಡಬಾರ್ದು ಅಂತ ನಾನು ಅದನ್ನು ಊದ್ಬಿಟ್ಟೆ. ಆಮೇಲೆ ಅಲ್ಲಿರುವಂಥ ಸ್ವಲ್ಪ ಅಕ್ಕಪಕ್ಕದ ಮನೆಯವರು ಏನು ಮಾಡಿದ್ರು, ಬಲೂನ್ಗಳನ್ನು ಹೊಡೆದ್ಬಿಟ್ರು. ಅಂದರೆ ಬರ್ತಡೇ ಆದ ನಂತರ ಬಲೂನನ್ನು ಹೊಡೆಯೋದು ಒಂಥರ ಖುಷಿ. ಹಾಗಾಗಿ ಅವರ ಬಲೂನನ್ನು ಹೊಡೆದ್ರು. ಅದು ನೋಡಿ ಮಿಂಚುಗಳನ್ನು ತಲೆ ಮೇಲೆ ಹಾಕ್ಕೊಂಡು ಯಾವ ಥರ ಕೂತಿದ್ದಾರೆ ಪುಟಾಣಿಗಳು. ಇವರೆಲ್ಲ ಅವಳು ಫ್ರೆಂಡ್ಸ್. ಅಂದರೆ ಅವರಿಗೆ ಬಲೂನ್ ಅಂದರೆ ಇಷ್ಟ. ಹಾಗಾಗಿ ಬಲೂನನ್ನು ಅವರು ಹೊಡಿತಾ ನೋಡ್ತಿದ್ರು. ಇವಾಗ ನೋಡಿ ನಾನು ಬಂದು ಅವಳಿಗೆ ಕೇಕ್ ಅವರಮ್ಮ ತುಂಬ ಫೋರ್ಸ್ ಮಾಡಿದ್ರು. ಏನಂತಂದರೆ ಬರ್ತಡೇ ಕೇಕ್ ಕಟ್ ಮಾಡಿಸಿ ನೀನೇ ತಿನ್ನಿಸ್ಬೇಕಂತ ಹೇಳಿ. ಹಾಗಾಗಿ ನಾನೇ ಕೇಕ್ ಕಟ್ ಮಾಡಿ ಅವಳನ್ನು ನಾನು ಸ್ವೀಟ್ ತಿನ್ನಿಸಿದೆ. ಮತ್ತು ಕೇಕ್ ಮಾಡಿ ಅವರಮ್ಮ ಹೇಳಿದರು ಇಲ್ಲ ನೀವು ಅವಳ ಜೊತೆ ಫೋಟೋ ತೆಗೆದುಕೊಳ್ಬೇಕು ಅಂತ. ಹಾಗಾಗಿ ನಾನು ಅವಳ ಜೊತೆ ಫೋಟೋನ ತಗೊಳ್ಳೋಕ್ಕೆ ನಿಂತೆ. ಇಬ್ಬರು ಸೇರಿ ಫೋಟೋ ಕ್ಯಾಚ್ ಮಾಡಿದರು, ಫೋಟೋ ಹಾಕಿದರು. ನೋಡಿ ಯಾವ ಥರ ರೆಡಿಯಾಗಿ ಮಾಡಿದರು ಅಂತ. ನೋಡಿ ಕೇಕ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಎಲ್ಲರೂ ಅಂದರೆ ಜಾಸ್ತಿ ಜನಕ್ಕೆ ಹೇಳಿರಲಿಲ್ಲ, ಅಷ್ಟೇ ಸಿಂಪಲ್ಲಾಗಿ ಮಾಡಿದರು. ಸಿಂಪಲ್ ಅಂದರೂ ಕೂಡ ತುಂಬ ಗ್ರ್ಯಾಂಡಾಗಿ ಇತ್ತು. ಯಾಕಂದರೆ ತುಂಬ ಖರ್ಚು ಮಾಡಿದರು ಅವರು. ಮಕ್ಕಳಿಗೆ ಸ್ವೀಟ್ಸು, ಖಾರ, ಕೇಕು, ಆಮೇಲೆ ಮಸಾಲೆ ರೈಸು ಹೀಗೆ ಅಂತ ಎಲ್ಲ ತುಂಬ ಖರ್ಚು ಮಾಡಿ ಮಗಳಿಗೆ ಬರ್ತಡೇಯನ್ನು ಮಾಡಿದರು. ನೋಡಿ ಅವರೆಲ್ಲ ಫ್ರೆಂಡ್ಸ್ ಕೂಡ ಅವಳ ಜೊತೆ ಫೋಟೋ ತಗೊಂಡ್ರು. ಆಮೇಲೆ ಅವಳಿಗೆ ಗಿಫ್ಟನ್ನು ತೊಗೊಂಡು ಬಂದಿದ್ದರು. ಬಿಸ್ಕೆಟ್ಸು, ಬಳೆ, ರಿಂಗು, ಆಮೇಲೆ ಏನು ಹೇರ್ ಬ್ಯಾಂಡು, ಈ ಥರ ಎಲ್ಲ ಫ್ರೆಂಡ್ಸ್ಗಳು ಗಿಫ್ಟನ್ನು ತಂದಿರುವಂಥದ್ದು ಅವಳ ಫ್ರೆಂಡ್ಸಿಗೆ ಕೊಟ್ಟರು. ನೋಡಿ ಯಾವ ಥರ ಎಲ್ಲರೂ ಶೇರ್ ಮಾಡಿಕೊಂಡು ಅವಳ ಬರ್ತಡೇಯನ್ನು ಮಾಡಿದ್ವಿ ಅಂತ. ಅವಳಿಗೆ ಸ್ವೀಟ್ ತಿನ್ನಿಸಿ ಕಟ್ ಮಾಡಿ ನೋಡಿ ಅವ್ರ ಫ್ರೆಂಡ್ಸ್ ಅವಳಿಗೆ ಸ್ವೀಟ್ಸನ್ನು ತಿನ್ನಿಸ್ತಾಯಿದ್ರು. ನೋಡಿ ಮಕ್ಕಳಿಗೆ ಬರ್ತಡೇ ಅಂದರೆ ತುಂಬಾ ಖುಷಿ. ಎಲ್ಲರೂ ಎಷ್ಟು ಜೋಶಿಯಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ. ಇವರು ನಮ್ಮ ಅತ್ತಿಗೆ ಅಂದರೆ ಬರ್ತಡೇ ಮಾಡಿಕೊಳ್ಳೋ ಹುಡುಗಿ ಅಮ್ಮ. ನೋಡಿ ಎಲ್ಲರೂ ಸೇರಿ ಕೇಕನ್ನು ಕಟ್ ಮಾಡಿದರು. ನಂತರ ಈ ಥರ ಅವಳಿಗೆ ಎಲ್ಲರೂ ಸ್ವೀಟ್ಸನ್ನು ತಿನ್ನಿಸಿ ಕಾರ್ಯಕ್ರಮವನ್ನು
ಮುಗಿಸಿದ್ದೀವಿ. ನೋಡಿ ಎಲ್ಲರೂ ಅವಳ ಜೊತೆ ಸೇರಿ ಫೋಟೋವನ್ನು ತಗೊಂಡ್ರು. ಆಮೇಲೆ ಅವಳಿಗೆ ತಂದಿರುವಂತಹ ಗಿಫ್ಟ್ಗಳನ್ನು ಕೊಟ್ಟರು. ನೋಡಿ ಅವರೆಲ್ಲ ಅವರು ಕ್ಲಾಸ್ಮೇಟ್ಸ್ ಹುಡುಗಿಯರು ಇವರೆಲ್ಲ. ಅಂದರೆ ಅಷ್ಟು ನೈಟ್ 9:30 10 ಗಂಟೆ ಆದರೂ ಕೂಡ ಇವರು ಸೆಲೆಬ್ರೇಟ್ ಮಾಡೋ ಮೂಡಲ್ಲ ಇದ್ದರು. ಯಾಕಂತಂದರೆ ಅವ್ರ ಮನೆ ಕಡೆ ಸ್ವಲ್ಪನೂ ಗಮನ ಇರಲಿಲ್ಲ. ಅವ್ರ ಮನೆ ಕಡೆ ಪಾಲಕರೆಲ್ಲರೂ ಸೇರಿ ಅವರಿಗೆ ಫೋನ್ ಮಾಡ್ತಿದ್ದಾರೆ ಬೇಗ ಕಳಿಸಿ ಅಂತ. ಹಾಗಾಗಿ ನಮ್ಮದು ಕೂಡ ತುಂಬಾ ಲೇಟಾಗಿತ್ತು ಅವರು ಬರ್ತಡೇ ಮಾಡೋದು. ಆಮೇಲೆ ನಂತರ ಅವ್ರವ್ರ ಮನೆಗೆ ಹೋಗಿ ಮಕ್ಕಳನ್ನು ಬಿಟ್ಟು ಬಂದರು. ನೋಡಿ ಎಷ್ಟು ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಎಲ್ಲ ಮಕ್ಕಳು ಅಂತ. ಈ ಥರ ಫೋಟೋ ಕೂಡ ತಗೊಂಡ್ರು ಅವರು. ನೋಡಿ ಅವಳಿಗೆ ಬರ್ತಡೇ ಟೈಮಲ್ಲಿ ನಾವು ಆರತಿ ಕೂಡ ಮಾಡಿದ್ವಿ. ಆಮೇಲೆ ಅರಿಶಿನ ಕುಂಕುಮ ಅಂದರೆ ಇಷ್ಟ ಅಲ್ಲ, ಹಾಗಾಗಿ ನಾನು ಅರಿಶಿನ ಕುಂಕುಮ ಹಚ್ಚಿ ಆರತಿಯನ್ನು ಮಾಡಿದ್ವಿ. ನೋಡಿ ಇದೇ ತಂದಿರುವ ಅವಳಿಗೆ ಕೇಕ್ 2 ಸ್ಟೆಪ್ ಕೇಕನ್ನು ತಂದಿದ್ದರು. ನೋಡಿ ತುಂಬ ಚೆನ್ನಾಗಿತ್ತು. ಸೆಲೆಬ್ರೇಟ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ವಿ. ನಾನು ಅವಳು ಕೂಡಿ ತೊಗೊಂಡಿರೋ ಫೋಟೋ. ಅವಳು ನನ್ನ ಕಂಡ್ರೆ ತುಂಬ ಭಯ ಪಡ್ತಾಳೆ. ಹಾಗಾಗಿ ಇವತ್ತಿನ ವಿಷಯದಲ್ಲಿ ಭಯ ಪಡಬೇಡ, ನನ್ನ ಜೊತೆ ಫೋಟೋ ತಗೊಳ್ತೀನಿ ಅಂದಳು. ಹಾಗಾಗಿ ಫೋಟೋ ತಗೊಂಡ್ವಿ. ನಂತರ ಬರ್ತಡೇಗೆ ಬಂದಿರುವಂತಹ ಎಲ್ಲರಿಗೂ ಕೂಡ ಅವರು ಚುರುಮುರಿ ಚೂಡ ಆಮೇಲೆ ಕೇಕ್ ಪೀಸನ್ನು ಕೊಟ್ಟು ಎಲ್ಲರಿಗೆ ತಿನ್ನಕ್ಕೆ ಕೊಟ್ಟರು. ಅಂದರೆ ಅಲ್ಲಿರುವಂಥ ಮನೆ ಅಕ್ಕಪಕ್ಕದ ಮನೆಯವರಿಗೆ ಮತ್ತು ಅವಳು ಬಂದಿರುವಂಥ ಕ್ಲಾಸ್ಮೇಟ್ಸ್ ಫ್ರೆಂಡ್ಸ್ಗಳಿಗೆ ಕೇಕು ಆಮೇಲೆ ಚುರುಮುರಿಯನ್ನು ಕೊಟ್ಟು ತಿನ್ನಿಸಿದ್ರು. ನಂತರ ಅದು ಮಾಡಿರುವಂತಹ ಮಸಾಲೆ ರೈಸ ಕೂಡ ಎಲ್ಲರಿಗೆ ಹಾಕಿ ಕೊಟ್ಟು ತಿನ್ನಿಸಿದ್ರು. ಅವಳು ನೋಡಿ ಅವಳಿಗೆ ಬಂದಿರುವಂತಹ ಗಿಫ್ಟ್ಗಳು. ಇವರೆಲ್ಲ ಸ್ನೇಹಿತರು ಸೇರಿ ಎಲ್ಲರ ಒಟ್ಟಿಗೆ ಕೂತು ಅದು ಕೊಟ್ಟಿರುವಂಥ ಚುರುಮುರಿ ಆಮೇಲೆ ಕೇಕ್ ಪೀಸನ್ನು ತಿಂತಾಯಿದ್ರು. ಮನೆ ತುಂಬ ಎಲ್ಲ ಮಿಂಚೆಲ್ಲ ಹರಡ್ಕೊಂಡಿತ್ತು. ಅಂದರೆ ಅದು ಸ್ಪ್ರೇ ಆಗಲಿಲ್ಲ. ಅಂದರೆ ಅದು ಓಪನ್ ಮಾಡಿದ ತಕ್ಷಣ ಅದು ತುಂಬ ಸಿಡಿಲಿಲ್ಲ. ಹಾಗಾಗಿ ಅಲ್ಲಿ ತೆಗೆದು ಅವರೇ ತಮ್ಮ ತಲೆ ಮೇಲೆ ಹಾಕ್ಕೊಂಡು ವಿಜೃಂಭಿಸುವಂತೆ ಸೆಲೆಬ್ರೇಟ್ ಮಾಡಿಕೊಂಡ್ರು. ನೋಡಿ ಯಾವ ಥರ ಕೂತಿದ್ದಾರೆ ಅಂತ. ಫೋಟೋ ತೆಗೀರಿ ಮಿಸ್ ಅಂತಂದರು. ಹಾಗಾಗಿ ನಾನು ಫೋಟೋ ತೆಗೆದೆ. ಈ ಥರ ನೋಡಿ ಈ ಫೋಟೋಕ್ಕೆ ಯಾವ ಥರ ಪೋಸ್ ಕೊಟ್ಟಿದ್ದಾರೆ ಅಂತ ನೋಡಿ. ಆಮೇಲೆ ನಾನು ಕಾರ್ಯಕ್ರಮ ಮುಗಿಸಿ ಅವಳು ನಾನು ಸೇರಿ ಊಟ ಮಾಡಿದ್ವಿ. ನೋಡಿ ನನ್ನ ಜೊತೆ ಫೋಟೋ ತೆಗೋಕ್ಕೆ ಹೆದರ್ತಾಳೆ. ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.